ಗಾಯ್ಸ್, ವೆಲ್ಕಮ್ ಯೂಟ್ಯೂಬ್ ಚಾನಲ್ ಶ್ರುತಿ ಪವನ್ ನಾಯ್ಡು. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತಿನ ರೆಸಿಪಿ ಸಂಡೆ ರಸಮ್ ಮೀನ್ ಫ್ರೈ ಮಾಡ್ತಾ ಇದ್ದೀನಿ ನೋಡಿ. ಈಗ ಮೊದಲಿಗೆ ಒಂದು ಜಾರ್ ಇಟ್ಕೊಂಡಿದ್ದೀನಿ, ಅದರಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಮೆಣಸು ಹಾಕೊಳ್ತಾ ಇದ್ದೀನಿ. ಆಮೇಲೆ 1/4 ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ. ಆಮೇಲೆ ಬೆಳ್ಳುಳ್ಳಿ ಹಾಕೋಬೇಕು. ಬೆಳ್ಳುಳ್ಳಿ 1ರಿಂದ ಅರ್ಧ ಬೆಳ್ಳುಳ್ಳಿ, 1/2 ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ ನೋಡಿ. ಜೀರಿಗೆನೂ ಹಾಕೊಂಡೆ. ಇವಾಗ ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಬೇಕು ಅಂತಂದ್ರೆ ಇನ್ನು 1 ಸ್ಪೂನ್ ಅಷ್ಟೇ ಇದು ಕಾಳುಮೆಣಸು ಹಾಕೋಬಹುದು. ನನಗೆ ಸಾಕು, ನಮಗೆ ಅಂದ್ರೆ ನಾನು ನನ್ನ ಮಗ ಮಾತ್ರ ಅಲ್ವಾ, ಹಾಗಾಗಿ ಸ್ವಲ್ಪನೇ ನಾನು ಹಾಕೊಳ್ಳೋದು ರಸಮಿಗೆ. ನೋಡಿ 1/2 ಅಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ತೊಳ್ಕೊಬೋದು, ನೀವು ಸಿಂಕಲ್ಲಿ ನೀರಲ್ಲಿ ತೊಳ್ಕೊಂಡು ಹಾಕೋಬಹುದು. ನಾನು ಹಂಗೆ ತೊಳ್ಕೊಂಡೆ ಹಾಕೊಂಡಿದ್ದೀನಿ. ಒಂದು ಸಿಪ್ಪೆ ಸಮೇತ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳ್ಬಿಟ್ಟು ನಾನು ಸಿಪ್ಪೆ ಸಮೇತ ಹಾಕೊಳ್ತೀನಿ. ನೋಡಿ 3 ಟೊಮೊಟೊ ಕಟ್ ಮಾಡಿಕೊಂಡು ಹಾಕೊಂಡಿದ್ದೀನಿ. ಆಮೇಲೆ ಒಗ್ಗರಣೆಗೆ ಏನೇನಂದರೆ ಕರ್ಬೇವಿನ ಸೊಪ್ಪು, ಕೊತ್ತಂಬರಿ, ಆಮೇಲೆ ಹುಣಸೆಹಣ್ಣು ರುಬ್ಬಿದ್ದು ಟೊಮೊಟೊ ಎಲ್ಲ ಹಾಕ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಒಟ್ಟಿಗೆ ಹಾಕ್ಕೊಂಡು 1 ಚಿಟಿಕೆಯಷ್ಟು ಅರಿಶಿನ ಪೌಡ್ರ್ ಹಾಕ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇವಾಗ ಅದೆಲ್ಲ ಇವಾಗ ಚೆನ್ನಾಗಿ ಕೈಯಲ್ಲಿ ಹಾಕಿ ಕಿವುಚಬೇಕು. ಕೈಯಲ್ಲಿ ಹಾಕೊಂಡು ಕಿವುಚ್ಕೊಂಡು ನೀಟಾಗಿ ಉಪ್ಪು ಹಾಕೋಬೇಕು. ಉಪ್ಪು ಹಾಕೊಂಡು ನೋಡಿ ಉಪ್ಪು ಹಾಕೊಳ್ತಾ ಇದ್ದೀನಿ. ಉಪ್ಪು ಹಾಕೊಂಡು ನಾವು ಚೆನ್ನಾಗಿ ಕಿವುಚ್ಕೊಂಡು ಸರಿ ಇದೆಯಾ ಇಲ್ವಾ ಅಂತ ನೋಡಿಬಿಟ್ಟೆ ನಾವು ಒಗ್ಗರಣೆ ಹಾಕಬೇಕು. ಮತ್ತು ಏನು ಗೊತ್ತಾ, ಈ ರಸಮ್ ಮಾಡ್ತೀವಲ್ಲ ಫುಲ್ಲು ಕುದಿಸ್ಬಾರ್ದು. ಮೇಲೆ ಮೇಲೆ ನೊರೆ ಥರ ಬರುತ್ತಲ್ಲ, ಆವಾಗಲೇ ಹಾಫ್ ಮಾಡಿಬಿಡ್ಬೇಕು. ಇಲ್ಲ ಅಂತಂದರೆ ಕಹಿ ಹೊಡೆಯುತ್ತೆ. ಕುದ್ದು ಬಿಟ್ರೆ ಅದೆಲ್ಲ ಮೇಲೆದು ನೋಡಿ. ಸ್ವಲ್ಪ ಅರಿಶಿನ ಪೌಡ್ರ್ ಹಾಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಕಿವುಚ್ಕೋಬೇಕು ಮತ್ತು ಕುದಿಬಾರ್ದು. ಕುದಿಸ್ಕೊಂಡ್ರಿ ಅಂದರೆ ಕಹಿ ಹೊಡೆದ್ಬಿಡುತ್ತೆ. ಇದು ಹಂಗೆ ಮೇಲೆ ನೊರೆ ನೊರೆ ಬಂದ ತಕ್ಷಣ ಆಫ್ ಮಾಡಿಬಿಡ್ಬೇಕು. ಆಮೇಲೆ ನೋಡಿ ಎಲ್ಲ ರೆಡಿ ಆಗ್ತಾ ಇದೆ. ಚೆನ್ನಾಗಿ ಕಿವುಚ್ಕೋಬೇಕು. ಚೆನ್ನಾಗಿ ಕಿವುಚ್ಕೊಂಡು ಅದ್ರದ್ದೆಲ್ಲ ರಸಮ್ ಎಲ್ಲ ಚೆನ್ನಾಗಿ ಇಳಿದ್ರೆ ಒಳ್ಳೆ ಚೆನ್ನಾಗಿ ಘಮ ಘಮ ಅಂತ ಇರುತ್ತೆ ರಸಮ್ಮು. ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ರಸಮ್ ಹಾಕ್ಕೊಂಡು ತಿಂದುಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಅದ್ರ ಜೊತೆಗೆ ಒಂದು ಹಪ್ಪಳ ಇದ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ರುಬ್ಕೊಂಡಿದ್ದೀನಲ್ಲ ಅದು ಹಾಕ್ಕೊಳ್ತಾ ಇದ್ದೀನಿ. ಏನು ಬೆಳ್ಳುಳ್ಳಿ, ಆಮೇಲೆ ಮೆಣಸು, ಜೀರಿಗೆ ಎಲ್ಲ ಹಾಕಿ ರುಬ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಕಿವುಚ್ಕೊಳ್ತಾ ಬೇಕು. ಚೆನ್ನಾಗಿ ಅದನ್ನು ಮಿಕ್ಸ್ ಆಗಬೇಕು ಈ ಇದರಲ್ಲೇ ರಸಮಲ್ಲಿ. ನೋಡಿ ಕಸ ಇಲ್ದಲೇ ರಸ ಆಗಲ್ಲ ಅಂತ ಹೇಳ್ತಾರಲ್ಲ, ನಿಜ. ಮತ್ತು ನೋಡಿ ನಾನು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಮಸಾಲೆ ತಕ್ಕಂತೆ ನೀರು ಹಾಕೋಬೇಕು ನೋಡಿ. ಈ ಥರ ಬರಬೇಕು. ಈ ಥರ ಬಂದಾಗ ಆಫ್ ಮಾಡ್ಕೋಬೇಕು. ಕುದಿಬಾರ್ದು. ಕುದ್ರೆ ರಸಮ್ ಟೇಸ್ಟ್ ಅನ್ನೋದೇ ಹೋಗ್ಬಿಡುತ್ತೆ, ಕಹಿ ಬಂದ್ಬಿಡುತ್ತೆ ನೋಡಿ. ಒಗ್ಗರಣೆಗೆ ಇಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಆಯಿಲ್ ಹಾಕೊಳ್ತಾ ಇದ್ದೀನಿ ನೋಡಿ. ಕಾದ ನಂತರ ಆಯಿಲ್ ಹಾಕೊಳ್ತಾ ಇದ್ದೀನಿ. 1-2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಸಾಕು ಹಾಕೊಂಡೆ ನೋಡಿ. ಅದು ಚೆನ್ನಾಗಿ ಕಾದ ನಂತರನೇ ಸಾಸಿವೆ ಹಾಕೋಬೇಕು. ಈಗ ಕಾದಿದೆ, ಸಾಸಿವೆ ಹಾಕೊಳ್ತಾ ಇದ್ದೀನಿ ನೋಡಿ. ಆಮೇಲೆ ಇದು ಮೆಣಸಿನ್ಕಾಯಿ ಏನಿದೆ, ಮೆಣಸಿನ್ಕಾಯಿ ಅದು ಒಣ ಮೆಣಸಿನ್ಕಾಯಿ 2 ಜಿಂಕ್ ಇಟ್ಕೊಬಿಡ್ಬೇಕು. ಅದನ್ನೇ ಹಾಕೋಬೇಕು ನೋಡಿ. ಚಿಟಪಿಟ ಅನ್ಬೇಕು ಸಾಸಿವೆ. ನಾನು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ರಸಮ್ಮಿಗೆ ಅಂತ ಸ್ವಲ್ಪ ಬೇಳೆ ಸರಿಗೆಲ್ಲ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತೀನಿ ನಾನು ಯಾವಾಗಲೂ ಒಗ್ಗರಣೆಗೆ. ಇದು ಸೀಕ್ರೆಟ್, ನಮ್ಮ ಫ್ಯಾಮಿಲಿಯಲ್ಲಿ ಯಾರೂ ಹಾಕಲ್ಲ, ನಾನು ಹಾಕ್ಕೊಳ್ತಾ ಇದ್ದೀನಿ. ಹಾಗಾಗಿ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಮೆಣಸಿನ್ಕಾಯಿ ಹಾಕಬೇಕು ಈಗ ನೋಡಿ. ಮೆಣಸಿನ್ಕಾಯಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ರೆಡಿ ಮಾಡಿ ಇಟ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ. ಆಯಿತು. ಅದೆಲ್ಲ ಇವಾಗ ಚೆನ್ನಾಗಿ ಇದಾದಮೇಲೆ ಚೂರು ಹಾಗೆ ಅಲ್ಲಾಡಿಸ್ಬೇಕು. ಅಲ್ಲಾಡಿಸ್ಕೊಂಡು ಇವಾಗ ರಸಮ್ಮಿಗೆ ಹಾಕ್ಕೊಳ್ತಾ ಇದ್ದೀನಿ.
ಏನು ಗೊತ್ತಾ, ರಸಮಿಗೆ ಹಾಕೊಂಡೈತೆ ನೋಡಿ. ರಸಮಿಗೆ ನೀವು ಒಗ್ಗರಣೆ ಮಾಡಿದ ತಕ್ಷಣವೇ ಅದಕ್ಕೆ ಹಾಕೋಬಾರ್ದು, ಮತ್ತು ಕೈ ಹಾಕಿ ಕಲಿಸ್ಕೋಬಾರ್ದು. ಈ ಸೌಟೆಲ್ಲ ಹಾಕಿ ಕಲಿಸ್ತೀವಲ್ಲ ಅದೆಲ್ಲ ಮಾಡಬಾರ್ದು. ಇದು ಹಂಗೆ ಇರಬೇಕು. ನಾವು ಯಾವಾಗ ಊಟಕ್ಕೆ ಹೋಗ್ತೀವಿ ಆವಾಗ ಬೇಕಾದರೆ ನೀವು ಕಲಿಸ್ಕೋಬೋದು. ಇವಾಗ ನೋಡಿ ಮೀನು ಫ್ರೈಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸಂಡೇ ಸ್ಪೆಷಲ್. ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ, ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಒಂದು 3 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಮೀನು ಫ್ರೈಗೆ. ಅದನ್ನಾದ ನಂತರ ಶುಂಠಿ ಬೆಳ್ಳುಳ್ಳಿ ರುಬ್ಬಿಟ್ಕೋಬೇಕು. ಅದು ರುಬ್ಬಿಟ್ಕೊಂಡಿದ್ದಿಲ್ಲ ನಾನು, ಈಗ ರುಬ್ಬಿಟ್ಕೊಳ್ತೀನಿ ನೋಡಿ. ಒಂದು 3 ಟೇಬಲಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ, ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಚೂರು ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಚೂರು ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ. ಉಪ್ಪೆಲ್ಲ ಚೆನ್ನಾಗಿ ಎಲ್ಲ ಇದಾಗಬೇಕು. ಮತ್ತು ಕೆಲವರು ಮೀನಿಂದೆ ಮಸಾಲೆ ಮೀನಿನ ಪೌಡ್ರ್ ಹಾಕ್ಕೊಳ್ತಾರೆ, ನಾನು ಹಾಕ್ಕೊಳ್ಳಲ್ಲ. ನಾನು ಹೀಗೆ ಮಾಡ್ಕೊಳ್ಳೋದು ನೋಡಿ. ಎಲ್ಲ ತೊಳೆದಿಟ್ಕೊಂಡಿದ್ದೀನಿ. ಇದು ಮೀನೆಲ್ಲ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ನಾನು. ಮೀನೆಲ್ಲ ರೆಡಿ ಆಗಿದೆ. ಇನ್ನೇನಿದ್ರು ನೋಡಿ ಎಲ್ಲ ಹಚ್ತಾ ಇದ್ದೀನಿ. ಹಚ್ಚಿದಕ್ಕೆ ಸಾರಿ ರೀ, ಸ್ವಲ್ಪ ಇದು ಹುಣಸೆಹಣ್ಣು ಹಾಕ್ಕೊಳ್ಳಿಲ್ವಲ್ಲ, ಈಗ ನಿಂಬೆಹಣ್ಣು ಹಾಕೋಬೇಕು. ಅದನ್ನು ನಾನು ಮರ್ತುಬಿಟ್ಟೆ. ನಾನು ಕಲಿಸ್ಕೊಳ್ತಾ ಇದ್ದೀನಿ ನೋಡಿ. ಒಂದು ನಿಂಬೆಹಣ್ಣು ಕುಯ್ಕೊಳ್ತಾ ಇದ್ದೀನಿ ನೋಡಿ. ಕುಯ್ಕೊಂಡು ಇಟ್ಕೊಂಡು ಇವಾಗ ಒಂದು ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ ನಾನು. ಅದು ಹುಳಿ ಚೆನ್ನಾಗಿ ಇಡಿಸ್ಬೇಕು. ನನಗೆ ಹೇಳ್ಬೇಕಾದ್ರೆ ಹುಣಸೆಹಣ್ಣು ಹಾಕಿದ್ರೇ ನನಗೆ ಇಷ್ಟ ಆಗೋದು. ನಂಗೆ ನಿಂಬೆಹಣ್ಣಲ್ಲಿ ಅಷ್ಟು ಒಂದು ಲೈಕ್ ಅನ್ಸಲ್ಲ. ಆದ್ರೂ ನಮ್ಮಲ್ಲೆಲ್ಲರೂ ನಿಂಬೆಹಣ್ಣು ಹಾಕೋದು ಇಷ್ಟಪಡ್ತಾರೆ, ಹಾಗಾಗಿ ನಾನು ನಿಂಬೆಹಣ್ಣು ಹಾಕಿನೇ ಮಾಡಿಕೊಡೋದು ನೋಡಿ. ಚೆನ್ನಾಗಿ ಕ್ಲೀನಾಗಿ ಕಲಿಸ್ಕೋಬೇಕು. ಸ್ಟಾರ್ಟಿಂಗು ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಾಗ ಇಷ್ಟೊಂದು ಮೀನಿಗೆ ಇಷ್ಟೊಂದು ಮಸಾಲೆ ಸಾಕಾಗುತ್ತಾ ಅಂದ್ಕೊಂಡೆ. ಇಲ್ಲ, ಸಾಕಾಗುತ್ತೆ. ಈಗ ನಿಂಬೆಹಣ್ಣು ಹಾಕ್ಕೊಂಡೆಲ್ಲ ಚೆನ್ನಾಗಿ ಕಲಿಸ್ಕೊಂಡಲ್ಲ, ಹಾಗಾಗಿ ಸಾಕಾಗುತ್ತೆ ನೋಡಿ. ಏನು ಗೊತ್ತಾ, ನಮ್ಮನೇಲಿ ಮೀನು ಫ್ರೈ ನಮ್ಮನೇಲಿಗೆ ತುಂಬ ಇಷ್ಟಪಟ್ಟು ಅವ್ರು ತಿಂತಾರೆ. ಮತ್ತು ಸಾರು ಗೀರೆಲ್ಲ ಏನಾರು ಮಾಡಿದರೆ ಮೀನಿಂದು ಯಾರೂ ತಿನ್ನಲ್ಲ, ನಾನೊಬ್ಬಳೇ ತಿನ್ನಬೇಕು. ನನಗೆ ತುಂಬ ಇಷ್ಟ, ಆದರೆ ನಮ್ಮನೇಲೆಲ್ಲ ತಿನ್ನಲ್ಲ, ಹಾಗಾಗಿ ನಾನು ಮಾಡೋಕ್ಕೆ ಹೋಗಲ್ಲ. ಇದ್ರದ್ದು 2 ತಲೆ ಉಳಿದಿದೆ. ಇವಾಗ ಅದನ್ನೇನಾದ್ರೂ ಸ್ವಲ್ಪ, ಹಾಗಾಗಿ ನಾನು ಮೀನು ಮಸಾಲೆನ ಇಟ್ಕೊಂಡು ಗೊಜ್ಜು ಥರ ಮಾಡ್ಕೊಂಡು ತಿನ್ನಬೇಕಷ್ಟೇ. ನಮ್ಮನೇಲಿ ಯಾರೂ ತಿನ್ನಲ್ಲ ನೋಡಿ. ಎಲ್ಲದಕ್ಕೂ ಹಚ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಏನು ಗೊತ್ತಾ, ನಾವು ಬೂತಾಯಿ ತಿನ್ನಬೇಕಂದ್ರೆ ತುಂಬ ಒಳ್ಳೆಯದು. ಬೂತಾಯಿ ಮಗುಗೇನು ತುಂಬ ಒಳ್ಳೆಯದು. ನಮ್ಮ ಚಿಕ್ಕವನು ಸ್ವಲ್ಪ ಲೈಕ್ ಮಾಡ್ತಾನೆ ಪಾಪು. ಖಾರ ಇರಬಾರ್ದು ಅಷ್ಟೇ ಅವನಿಗೆ. ಖಾರ ಇದ್ದರೆ ಅಷ್ಟಕ್ಕಷ್ಟೇ ಅವ್ನು ತಿನ್ನಲ್ಲ ನೋಡಿ. ಎಲ್ಲದನ್ನು ರೆಡಿ ಮಾಡಿಕೊಂಡು ಒಂದು ಪ್ಲೇಟ್ ತಗೊಂಡು ಆ ಪ್ಲೇಟಲ್ಲಿ ಇಟ್ಕೊಳ್ತಾ ಇದ್ದೀನಿ. ಇದು ರೆಡಿಯಾಗಿ ಒಂದು 10-20 ನಿಮಿಷ ಫ್ರಿಜ್ಜಲ್ಲಿ ಇಟ್ಕೊಂಡು ಮಾಡಿದ್ರೆ ಟೇಸ್ಟ್ ಸಕ್ಕತ್ತಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಂಗಾಗಿ ನನ್ನ ಕಬಾಬು ಹಾಗೆ ಮಾಡ್ಕೊಳ್ಳೋದು. ತುಂಬ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಇಡಿಸಿರುತ್ತೆ, ಹಾಗಾಗಿ ನಾನು ಹಾಗೆ ಮಾಡ್ಕೊಳ್ಳೋದು. ನೀವೆಲ್ಲ ಹೇಗೆ ಮಾಡ್ಕೊಳ್ಳೋದು ಅಂತ ನನಗೆ ಕಮೆಂಟ್ ಮಾಡಿ. ಮತ್ತು ಏನು ಗೊತ್ತಾ, ಇದು ತಿಳಿ ಸಾರಿಗೆ, ರಸಮ್ಮಿಗೆ ಮತ್ತು ಬೇಳೆ ಸಾರಿಗೆಲ್ಲ ಮೀನು ಫ್ರೈ, ಕಬಾಬು ಅದೇ ಚಂದ ಕಾಂಬಿನೇಷನು, ಅದೇ ಚೆನ್ನಾಗಾಗೋದು. ಹಾಗಾಗಿ ನೋಡಿ ಎಲ್ಲ ರೆಡಿ ಆಯಿತು. 2 ತಲೆ ಪೀಸ್ ಉಳಿದಿತ್ತು, 4 ಮೀನಿಂದು, ಅದೊಂದು ಬಾಕ್ಸಿಗೆ ಹಾಕಿಟ್ಟೆ ನೋಡಿ. ಈ ಮೀನು ರೆಡಿಯಾಗಿದೆಯಲ್ಲ, ಇವಾಗ ಇದನ್ನೆಲ್ಲ ತಗೊಂಡು ಒಂದು 10-20 ನಿಮಿಷ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ನೋಡಿ. ಎಲ್ಲ ರೆಡಿ ಮಾಡಿ ಕಲಸಿ ರೆಡಿ ಮಾಡಿ ಇಟ್ಟಿದ್ದೀನಿ.
ಎಲ್ಲ ಕಲಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡು ಈಗ ಒಂದು ಸ್ವಲ್ಪ ಫ್ರಿಜ್ಜೆಲ್ಲ ಇಟ್ಟು ಆದಮೇಲೆ ತೆಗೆದು ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಎಣ್ಣೆಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ರಸಮ್ ರೆಡಿಯಾಗಿದೆ, ಬನ್ನಿ ರಸಮ್ಮು. ಆಮೇಲೆ ಅನ್ನನೂ ಮಾಡಿಟ್ಕೊಂಡಿದ್ದೆ. ಹಾಗಾಗಿ ನಮ್ಮನೇಲಿ ಎಲ್ಲರೂ ಕೇಳ್ತಾರೆ ಯಾವಾಗ ನೋಡಿ. ಎಲ್ಲ ರೆಡಿ ಆಗಿದೆ, ಇವಾಗ ತೆಗಿಬೇಕು ಅಷ್ಟೇ. ಆಗಿದೆ ಇದು ಏನು ಇದೆಲ್ಲ ಆಗಿದೆ. ಎಲ್ಲರೂ ಬನ್ನಿ ಊಟ ಮಾಡೋಣ ಗಾಯ್ಸ್. ಬಾಯ್ ಬಾಯ್ ಎಲ್ಲರಿಗೂ, ಬಾಯ್ ಬಾಯ್.